ಗೆಜ್ಜೆಕುಪ್ಪೆ ಗ್ರಾಮದಲ್ಲಿ ಕಳೆದ 15 ದಿನಗಳಿಂದ ಆ ಒಂದು ಗ್ರಾಮದಲ್ಲಿ ಕರೆಂಟ್ ಇರಲಿಲ್ಲ. ಈ ಕುರಿತು ನಿಮ್ಮ ರಿಪಬ್ಲಿಕ್ ಕನ್ನಡ ವರದಿಯನ್ನ ಪ್ರಸಾರ ಮಾಡಿತ್ತು. ನಮ್ಮ ವರದಿಯ ಬಳಿಕ ಇದೀಗ ಬೆಸ್ಕಾಂ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಕೂಡಲೇ ಸ್ಥಳಕ್ಕೆ ಭೇಟಿ ಕೊಟ್ಟು ಟ್ರಾನ್ಸ್ಫಾರ್ಮರ್ ಅನ್ನ ಅಳವಡಿಕೆ ಮಾಡಿದ್ದಾರೆ. ಹೀಗಾಗಿ ರಿಪಬ್ಲಿಕ್ ಕನ್ನಡಕ್ಕೆ ಅಲ್ಲಿರುವಂತಹ ಗ್ರಾಮಸ್ಥರು ಧನ್ಯವಾದವನ್ನು ತಿಳಿಸಿದ್ದಾರೆ. ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಒಂದು ವರದಿ ಕೊಟ್ಟಿದ್ದಾರೆ, ನೋಡ್ಕೊಂಡು ಬನ್ನಿ. ಕಳೆದ 15 ದಿನಗಳಿಂದ ಏನು ಕಗ್ಗತ್ತಲಲ್ಲಿ ಕೂಡಿದ್ದ ಗ್ರಾಮದಲ್ಲಿ ಟ್ರಾನ್ಸ್ಫಾರ್ಮರ್ ಸುಟ್ಟು ಹೋಗಿ ಸಾಕಷ್ಟು ಸಮಸ್ಯೆಯನ್ನ ಎದುರಿಸ್ತಾ ಇದ್ರು. 15 ದಿನಗಳಿಂದ ಕೂಡ ಗ್ರಾಮದ ಜನ ಕತ್ತಲಲ್ಲಿ ಕೂಡಿತ್ತು. ಹೀಗಾಗಿ ನಿಮ್ಮ ರಿಪಬ್ಲಿಕ್ ಕನ್ನಡ ನಿನ್ನೆಯಷ್ಟೇ ಇದರ ವರದಿಯನ್ನ ವಿಸ್ತೃತವಾಗಿ ಬಿತ್ತರವನ್ನ ಮಾಡಿತ್ತು. ಇದರಿಂದ ಎಚ್ಚೆತ್ತುಕೊಂಡಿರತಕ್ಕಂಥ ಬೆಸ್ಕಾಂ ಇಲಾಖೆ ರಿಪಬ್ಲಿಕ್ ಕನ್ನಡದ ವರದಿಯ ಕೆಲವೇ ಗಂಟೆಗಳಲ್ಲಿ ಇದೀಗ ಟ್ರಾನ್ಸ್ಫಾರ್ಮರ್ ಜೋಡಣೆ ಮಾಡಿರುವಂತದ್ದು ದೃಶ್ಯಗಳಲ್ಲಿ ಕೂಡ ಗಮನಿಸಬಹುದು. ನಾನೀಗ ಇದೇ ಒಂದು ಏನು ಬೆಂಗಳೂರು ಗ್ರಾಮಾಂತರ ದೇವನಹಳ್ಳಿ ತಾಲೂಕಿನ ಗೆಜ್ಜೆಕುಪ್ಪೆ ಗ್ರಾಮದಲ್ಲಿ ಸುಮಾರು 15 ದಿನಗಳಿಂದ ಇದೇ ಒಂದು ಟ್ರಾನ್ಸ್ಫಾರ್ಮರ್ ಸುಟ್ಟು ಹೋಗಿ ಈ ಗ್ರಾಮಸ್ಥರೆಲ್ಲ ಸುಮಾರು 4 ಬಾರಿ ಮನವಿಗಳನ್ನ ಮಾಡಿದ್ರು ಕೂಡ ಬೆಸ್ಕಾಂ ಇಲಾಖೆ ಸ್ಪಂದನೆ ಮಾಡಿರಲಿಲ್ಲ. ಹೀಗಾಗಿ ನಿನ್ನೆಯಷ್ಟೇ ಈ ಒಂದು ವಿಚಾರಕ್ಕೆ ರಿಪಬ್ಲಿಕ್ ಕನ್ನಡ ಗ್ರಾಮಕ್ಕೆ ಭೇಟಿ ನೀಡಿ ಗ್ರಾಮದ ಪರಿಸ್ಥಿತಿಯನ್ನ ಹಾಗೇನೆ ಕಗ್ಗತ್ತಲಲ್ಲಿ ಮುಳುಗಿದ ಆ ಪರಿಸ್ಥಿತಿಯನ್ನ ವಿಸ್ತೃತವಾಗಿ ವರದಿಯನ್ನ ಪ್ರಸಾರ ಮಾಡಿದ ನಂತರ ಈಗ ಬೆಸ್ಕಾಂ ಅಧಿಕಾರಿಗಳು ಹೊಸ ಒಂದು ಟ್ರಾನ್ಸ್ಫಾರ್ಮರ್ ಜೋಡಣೆ ಮಾಡಿ ಇದೀಗ ಗ್ರಾಮದಲ್ಲಿ 200ಕ್ಕೂ ಹೆಚ್ಚು ಜನ ಏನು ವಾಸ ಮಾಡ್ತಾರೆ. ಈಗ ಗ್ರಾಮದಲ್ಲಿ ಲೈಟ್ ಕರೆಂಟ್ ಬಂದಿದೆ. 15 ದಿನಗಳಿಂದ ಕತ್ತಲಲ್ಲಿ ಇದ್ದಂತಹ ಜನರಿಗೆ ಈಗ ಬೆಳಕಾಗಿದೆ. ಈಗಾಗಲೇ ನಿನ್ನೆಯಷ್ಟೇ ವರದಿ ಮಾಡಿದ ನಂತರ ಇದೀಗ ಗ್ರಾಮಕ್ಕೆ ಕರೆಂಟ್ ಅನ್ನ ಕೊಟ್ಟಿದ್ದಾರೆ. ಗ್ರಾಮದಲ್ಲಿರುವಂತಹ ಟ್ರಾನ್ಸ್ಫಾರ್ಮರ್ ಅನ್ನ ಚೇಂಜ್ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಇಡೀ ಗ್ರಾಮದ ಜನ ಈಗ ನಿಟ್ಟುಸಿರು ಬಿಟ್ಟಿದ್ದಾರೆ. ಇದು ನಿಮ್ಮ ರಿಪಬ್ಲಿಕ್ ಕನ್ನಡದ ಬಿಗ್ ಗೆಜ್ಜೆಕುಪ್ಪೆ ಗ್ರಾಮದಲ್ಲಿ ಕಳೆದ 15 ದಿನಗಳಿಂದ ಆ ಒಂದು ಗ್ರಾಮದಲ್ಲಿ ಕರೆಂಟ್ ಇರಲಿಲ್ಲ. ಈ ಕುರಿತು ನಿಮ್ಮ ರಿಪಬ್ಲಿಕ್ ಕನ್ನಡ ವರದಿಯನ್ನ ಪ್ರಸಾರ ಮಾಡಿತ್ತು. ನಮ್ಮ ವರದಿಯ ಬಳಿಕ ಇದೀಗ ಬೆಸ್ಕಾಂ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಕೂಡಲೇ ಸ್ಥಳಕ್ಕೆ ಭೇಟಿ ಕೊಟ್ಟು ಟ್ರಾನ್ಸ್ಫಾರ್ಮರ್ ಅನ್ನ ಅಳವಡಿಕೆ ಮಾಡಿದ್ದಾರೆ. ಹೀಗಾಗಿ ರಿಪಬ್ಲಿಕ್ ಕನ್ನಡಕ್ಕೆ ಅಲ್ಲಿರುವಂತಹ ಗ್ರಾಮಸ್ಥರು ಧನ್ಯವಾದವನ್ನು ತಿಳಿಸಿದ್ದಾರೆ. ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಒಂದು ವರದಿ ಕೊಟ್ಟಿದ್ದಾರೆ, ನೋಡ್ಕೊಂಡು ಬನ್ನಿ. ಕಳೆದ 15 ದಿನಗಳಿಂದ ಏನು ಕಗ್ಗತ್ತಲಲ್ಲಿ ಕೂಡಿದ್ದ ಗ್ರಾಮದಲ್ಲಿ ಟ್ರಾನ್ಸ್ಫಾರ್ಮರ್ ಸುಟ್ಟು ಹೋಗಿ ಸಾಕಷ್ಟು ಸಮಸ್ಯೆಯನ್ನ ಎದುರಿಸ್ತಾ ಇದ್ರು. 15 ದಿನಗಳಿಂದ ಕೂಡ ಗ್ರಾಮದ ಜನ ಕತ್ತಲಲ್ಲಿ ಕೂಡಿತ್ತು. ಹೀಗಾಗಿ ನಿಮ್ಮ ರಿಪಬ್ಲಿಕ್ ಕನ್ನಡ ನಿನ್ನೆಯಷ್ಟೇ ಇದರ ವರದಿಯನ್ನ ವಿಸ್ತೃತವಾಗಿ ಬಿತ್ತರವನ್ನ ಮಾಡಿತ್ತು. ಇದರಿಂದ ಎಚ್ಚೆತ್ತುಕೊಂಡಿರತಕ್ಕಂಥ ಬೆಸ್ಕಾಂ ಇಲಾಖೆ ರಿಪಬ್ಲಿಕ್ ಕನ್ನಡದ ವರದಿಯ ಕೆಲವೇ ಗಂಟೆಗಳಲ್ಲಿ ಇದೀಗ ಟ್ರಾನ್ಸ್ಫಾರ್ಮರ್ ಜೋಡಣೆ ಮಾಡಿರುವಂತದ್ದು ದೃಶ್ಯಗಳಲ್ಲಿ ಕೂಡ ಗಮನಿಸಬಹುದು. ನಾನೀಗ ಇದೇ ಒಂದು ಏನು ಬೆಂಗಳೂರು ಗ್ರಾಮಾಂತರ ದೇವನಹಳ್ಳಿ ತಾಲೂಕಿನ ಗೆಜ್ಜೆಕುಪ್ಪೆ ಗ್ರಾಮದಲ್ಲಿ ಸುಮಾರು 15 ದಿನಗಳಿಂದ ಇದೇ ಒಂದು ಟ್ರಾನ್ಸ್ಫಾರ್ಮರ್ ಸುಟ್ಟು ಹೋಗಿ ಈ ಗ್ರಾಮಸ್ಥರೆಲ್ಲ ಸುಮಾರು 4 ಬಾರಿ ಮನವಿಗಳನ್ನ ಮಾಡಿದ್ರು ಕೂಡ ಬೆಸ್ಕಾಂ ಇಲಾಖೆ ಸ್ಪಂದನೆ ಮಾಡಿರಲಿಲ್ಲ. ಹೀಗಾಗಿ ನಿನ್ನೆಯಷ್ಟೇ ಈ ಒಂದು ವಿಚಾರಕ್ಕೆ ರಿಪಬ್ಲಿಕ್ ಕನ್ನಡ ಗ್ರಾಮಕ್ಕೆ ಭೇಟಿ ನೀಡಿ ಗ್ರಾಮದ ಪರಿಸ್ಥಿತಿಯನ್ನ ಹಾಗೇನೆ ಕಗ್ಗತ್ತಲಲ್ಲಿ ಮುಳುಗಿದ ಆ ಪರಿಸ್ಥಿತಿಯನ್ನ ವಿಸ್ತೃತವಾಗಿ ವರದಿಯನ್ನ ಪ್ರಸಾರ ಮಾಡಿದ ನಂತರ ಈಗ ಬೆಸ್ಕಾಂ ಅಧಿಕಾರಿಗಳು ಹೊಸ ಒಂದು ಟ್ರಾನ್ಸ್ಫಾರ್ಮರ್ ಜೋಡಣೆ ಮಾಡಿ ಇದೀಗ ಗ್ರಾಮದಲ್ಲಿ 200ಕ್ಕೂ ಹೆಚ್ಚು ಜನ ಏನು ವಾಸ ಮಾಡ್ತಾರೆ. ಈಗ ಗ್ರಾಮದಲ್ಲಿ ಲೈಟ್ ಕರೆಂಟ್ ಬಂದಿದೆ. 15 ದಿನಗಳಿಂದ ಕತ್ತಲಲ್ಲಿ ಇದ್ದಂತಹ ಜನರಿಗೆ ಈಗ ಬೆಳಕಾಗಿದೆ. ಈಗಾಗಲೇ ನಿನ್ನೆಯಷ್ಟೇ ವರದಿ ಮಾಡಿದ ನಂತರ ಇದೀಗ ಗ್ರಾಮಕ್ಕೆ ಕರೆಂಟ್ ಅನ್ನ ಕೊಟ್ಟಿದ್ದಾರೆ. ಗ್ರಾಮದಲ್ಲಿರುವಂತಹ ಟ್ರಾನ್ಸ್ಫಾರ್ಮರ್ ಅನ್ನ ಚೇಂಜ್ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಇಡೀ ಗ್ರಾಮದ ಜನ ಈಗ ನಿಟ್ಟುಸಿರು ಬಿಟ್ಟಿದ್ದಾರೆ. ಇದು ನಿಮ್ಮ ರಿಪಬ್ಲಿಕ್ ಕನ್ನಡದ ಬಿಗ್ ಗೆಜ್ಜೆಕುಪ್ಪೆ ಗ್ರಾಮದಲ್ಲಿ ಕಳೆದ 15 ದಿನಗಳಿಂದ ಆ ಒಂದು ಗ್ರಾಮದಲ್ಲಿ ಕರೆಂಟ್ ಇರಲಿಲ್ಲ. ಈ ಕುರಿತು ನಿಮ್ಮ ರಿಪಬ್ಲಿಕ್ ಕನ್ನಡ ವರದಿಯನ್ನ ಪ್ರಸಾರ ಮಾಡಿತ್ತು. ನಮ್ಮ ವರದಿಯ ಬಳಿಕ ಇದೀಗ ಬೆಸ್ಕಾಂ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಕೂಡಲೇ ಸ್ಥಳಕ್ಕೆ ಭೇಟಿ ಕೊಟ್ಟು ಟ್ರಾನ್ಸ್ಫಾರ್ಮರ್ ಅನ್ನ ಅಳವಡಿಕೆ ಮಾಡಿದ್ದಾರೆ. ಹೀಗಾಗಿ ರಿಪಬ್ಲಿಕ್ ಕನ್ನಡಕ್ಕೆ ಅಲ್ಲಿರುವಂತಹ ಗ್ರಾಮಸ್ಥರು ಧನ್ಯವಾದವನ್ನು ತಿಳಿಸಿದ್ದಾರೆ. ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಒಂದು ವರದಿ ಕೊಟ್ಟಿದ್ದಾರೆ, ನೋಡ್ಕೊಂಡು ಬನ್ನಿ. ಕಳೆದ 15 ದಿನಗಳಿಂದ ಏನು ಕಗ್ಗತ್ತಲಲ್ಲಿ ಕೂಡಿದ್ದ ಗ್ರಾಮದಲ್ಲಿ ಟ್ರಾನ್ಸ್ಫಾರ್ಮರ್ ಸುಟ್ಟು ಹೋಗಿ ಸಾಕಷ್ಟು ಸಮಸ್ಯೆಯನ್ನ ಎದುರಿಸ್ತಾ ಇದ್ರು. 15 ದಿನಗಳಿಂದ ಕೂಡ ಗ್ರಾಮದ ಜನ ಕತ್ತಲಲ್ಲಿ ಕೂಡಿತ್ತು. ಹೀಗಾಗಿ ನಿಮ್ಮ ರಿಪಬ್ಲಿಕ್ ಕನ್ನಡ ನಿನ್ನೆಯಷ್ಟೇ ಇದರ ವರದಿಯನ್ನ ವಿಸ್ತೃತವಾಗಿ ಬಿತ್ತರವನ್ನ ಮಾಡಿತ್ತು. ಇದರಿಂದ ಎಚ್ಚೆತ್ತುಕೊಂಡಿರತಕ್ಕಂಥ ಬೆಸ್ಕಾಂ ಇಲಾಖೆ ರಿಪಬ್ಲಿಕ್ ಕನ್ನಡದ ವರದಿಯ ಕೆಲವೇ ಗಂಟೆಗಳಲ್ಲಿ ಇದೀಗ ಟ್ರಾನ್ಸ್ಫಾರ್ಮರ್ ಜೋಡಣೆ ಮಾಡಿರುವಂತದ್ದು ದೃಶ್ಯಗಳಲ್ಲಿ ಕೂಡ ಗಮನಿಸಬಹುದು. ನಾನೀಗ ಇದೇ ಒಂದು ಏನು ಬೆಂಗಳೂರು ಗ್ರಾಮಾಂತರ ದೇವನಹಳ್ಳಿ ತಾಲೂಕಿನ ಗೆಜ್ಜೆಕುಪ್ಪೆ ಗ್ರಾಮದಲ್ಲಿ ಸುಮಾರು 15 ದಿನಗಳಿಂದ ಇದೇ ಒಂದು ಟ್ರಾನ್ಸ್ಫಾರ್ಮರ್ ಸುಟ್ಟು ಹೋಗಿ ಈ ಗ್ರಾಮಸ್ಥರೆಲ್ಲ ಸುಮಾರು 4 ಬಾರಿ ಮನವಿಗಳನ್ನ ಮಾಡಿದ್ರು ಕೂಡ ಬೆಸ್ಕಾಂ ಇಲಾಖೆ ಸ್ಪಂದನೆ ಮಾಡಿರಲಿಲ್ಲ. ಹೀಗಾಗಿ ನಿನ್ನೆಯಷ್ಟೇ ಈ ಒಂದು ವಿಚಾರಕ್ಕೆ ರಿಪಬ್ಲಿಕ್ ಕನ್ನಡ ಗ್ರಾಮಕ್ಕೆ ಭೇಟಿ ನೀಡಿ ಗ್ರಾಮದ ಪರಿಸ್ಥಿತಿಯನ್ನ ಹಾಗೇನೆ ಕಗ್ಗತ್ತಲಲ್ಲಿ ಮುಳುಗಿದ ಆ ಪರಿಸ್ಥಿತಿಯನ್ನ ವಿಸ್ತೃತವಾಗಿ ವರದಿಯನ್ನ ಪ್ರಸಾರ ಮಾಡಿದ ನಂತರ ಈಗ ಬೆಸ್ಕಾಂ ಅಧಿಕಾರಿಗಳು ಹೊಸ ಒಂದು ಟ್ರಾನ್ಸ್ಫಾರ್ಮರ್ ಜೋಡಣೆ ಮಾಡಿ ಇದೀಗ ಗ್ರಾಮದಲ್ಲಿ 200ಕ್ಕೂ ಹೆಚ್ಚು ಜನ ಏನು ವಾಸ ಮಾಡ್ತಾರೆ. ಈಗ ಗ್ರಾಮದಲ್ಲಿ
ಗ್ರಾಮದಲ್ಲಿ ಲೈಟ್ ಕರೆಂಟ್ ಬಂದಿದೆ. 15 ದಿನಗಳಿಂದ ಕತ್ತಲಲ್ಲಿದ್ದಂತಹ ಜನರಿಗೆ ಈಗ ಬೆಳಕಾಗಿದೆ. ಈಗಾಗಲೇ ನಿನ್ನೆಯಷ್ಟೇ ವರದಿ ಮಾಡಿದ ನಂತರ ಇದೀಗ ಗ್ರಾಮಕ್ಕೆ ಕರೆಂಟ್ ಅನ್ನ ಕೊಟ್ಟಿದ್ದಾರೆ. ಗ್ರಾಮದಲ್ಲಿರುವಂತಹ ಟ್ರಾನ್ಸ್ಫಾರ್ಮರ್ ಅನ್ನ ಚೇಂಜ್ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಇಡೀ ಗ್ರಾಮದ ಜನ ಈಗ ನಿಟ್ಟುಸಿರು ಬಿಟ್ಟಿದ್ದಾರೆ. ಇದು ನಿಮ್ಮ ರಿಪಬ್ಲಿಕ್ ಕನ್ನಡದ ಬಿಗ್ ಗೆಜ್ಜೆ ಕುಪ್ಪೆ ಗ್ರಾಮದಲ್ಲಿ ಕಳೆದ 15 ದಿನಗಳಿಂದ ಆ ಒಂದು ಗ್ರಾಮದಲ್ಲಿ ಕರೆಂಟ್ ಇರಲಿಲ್ಲ. ಈ ಕುರಿತು ನಿಮ್ಮ ರಿಪಬ್ಲಿಕ್ ಕನ್ನಡ ವರದಿಯನ್ನ ಪ್ರಸಾರ ಮಾಡಿತ್ತು. ನಮ್ಮ ವರದಿಯ ಬಳಿಕ ಇದೀಗ ಬೆಸ್ಕಾಂ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಕೂಡಲೇ ಸ್ಥಳಕ್ಕೆ ಭೇಟಿ ಕೊಟ್ಟು ಟ್ರಾನ್ಸ್ಫಾರ್ಮರ್ ಅನ್ನ ಅಳವಡಿಕೆ ಮಾಡಿದ್ದಾರೆ. ಹೀಗಾಗಿ ರಿಪಬ್ಲಿಕ್ ಕನ್ನಡಕ್ಕೆ ಅಲ್ಲಿರುವಂತಹ ಗ್ರಾಮಸ್ಥರು ಧನ್ಯವಾದವನ್ನು ತಿಳಿಸಿದ್ದಾರೆ. ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಒಂದು ವರದಿ ಕೊಟ್ಟಿದ್ದಾರೆ, ನೋಡ್ಕೊಂಡು ಬನ್ನಿ. ಕಳೆದ 15 ದಿನಗಳಿಂದ ಏನು ಕಗ್ಗತ್ತಲಲ್ಲಿ ಕೂಡಿದ್ದ ಗ್ರಾಮದಲ್ಲಿ ಟ್ರಾನ್ಸ್ಫಾರ್ಮರ್ ಸುಟ್ಟು ಹೋಗಿ ಸಾಕಷ್ಟು ಸಮಸ್ಯೆಯನ್ನ ಎದುರಿಸ್ತಾ ಇದ್ರು. 15 ದಿನಗಳಿಂದ ಕೂಡ ಗ್ರಾಮದ ಜನ ಕತ್ತಲಲ್ಲಿ ಕೂಡಿತ್ತು. ಹೀಗಾಗಿ ನಿಮ್ಮ ರಿಪಬ್ಲಿಕ್ ಕನ್ನಡ ನಿನ್ನೆಯಷ್ಟೇ ಇದರ ವರದಿಯನ್ನ ವಿಸ್ತೃತವಾಗಿ ಬಿತ್ತರವನ್ನ ಮಾಡಿತ್ತು. ಇದರಿಂದ ಎಚ್ಚೆತ್ತುಕೊಂಡಿರತಕ್ಕಂಥ ಬೆಸ್ಕಾಂ ಇಲಾಖೆ ರಿಪಬ್ಲಿಕ್ ಕನ್ನಡದ ವರದಿಯ ಕೆಲವೇ ಗಂಟೆಗಳಲ್ಲಿ ಇದೀಗ ಟ್ರಾನ್ಸ್ಫಾರ್ಮರ್ ಜೋಡಣೆ ಮಾಡಿರುವಂತದ್ದು ದೃಶ್ಯಗಳಲ್ಲಿ ಕೂಡ ಗಮನಿಸಬಹುದು. ನಾನೀಗ ಇದೇ ಒಂದು ಏನು ಬೆಂಗಳೂರು ಗ್ರಾಮಾಂತರ ದೇವನಹಳ್ಳಿ ತಾಲೂಕಿನ ಗೆಜ್ಜೆಕುಪ್ಪೆ ಗ್ರಾಮದಲ್ಲಿ ಸುಮಾರು 15 ದಿನಗಳಿಂದ ಇದೇ ಒಂದು ಟ್ರಾನ್ಸ್ಫಾರ್ಮರ್ ಸುಟ್ಟೋಗಿ ಈ ಗ್ರಾಮಸ್ಥರೆಲ್ಲ ಸುಮಾರು 4 ಬಾರಿ ಮನವಿಗಳನ್ನ ಮಾಡಿದ್ರು ಕೂಡ ಬೆಸ್ಕಾಂ ಇಲಾಖೆ ಸ್ಪಂದನೆ ಮಾಡಿರಲಿಲ್ಲ. ಹೀಗಾಗಿ ನಿನ್ನೆಯಷ್ಟೇ ಈ ಒಂದು ವಿಚಾರಕ್ಕೆ ರಿಪಬ್ಲಿಕ್ ಕನ್ನಡ ಗ್ರಾಮಕ್ಕೆ ಭೇಟಿ ನೀಡಿ ಗ್ರಾಮದ ಪರಿಸ್ಥಿತಿಯನ್ನ ಹಾಗೇನೆ ಕಗ್ಗತ್ತಲಲ್ಲಿ ಮುಳುಗಿದ ಆ ಪರಿಸ್ಥಿತಿಯನ್ನ ವಿಸ್ತೃತವಾಗಿ ವರದಿಯನ್ನ ಪ್ರಸಾರ ಮಾಡಿದ ನಂತರ ಈಗ ಬೆಸ್ಕಾಂ ಅಧಿಕಾರಿಗಳು ಹೊಸ ಒಂದು ಟ್ರಾನ್ಸ್ಫಾರ್ಮರ್ ಜೋಡಣೆ ಮಾಡಿ ಇದೀಗ ಗ್ರಾಮದಲ್ಲಿ 200ಕ್ಕೂ ಹೆಚ್ಚು ಜನ ಏನು ವಾಸ ಮಾಡ್ತಾರೆ. ಈಗ ಗ್ರಾಮದಲ್ಲಿ ಲೈಟ್ ಕರೆಂಟ್ ಬಂದಿದೆ. 15 ದಿನಗಳಿಂದ ಕತ್ತಲಲ್ಲಿದ್ದಂತಹ ಜನರಿಗೆ ಈಗ ಬೆಳಕಾಗಿದೆ. ಈಗಾಗಲೇ ನಿನ್ನೆಯಷ್ಟೇ ವರದಿ ಮಾಡಿದ ನಂತರ ಇದೀಗ ಗ್ರಾಮಕ್ಕೆ ಕರೆಂಟ್ ಅನ್ನ ಕೊಟ್ಟಿದ್ದಾರೆ. ಗ್ರಾಮದಲ್ಲಿರುವಂತಹ ಟ್ರಾನ್ಸ್ಫಾರ್ಮರ್ ಅನ್ನ ಚೇಂಜ್ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಇಡೀ ಗ್ರಾಮದ ಜನ ಈಗ ನಿಟ್ಟುಸಿರು ಬಿಟ್ಟಿದ್ದಾರೆ. ಇದು ನಿಮ್ಮ ರಿಪಬ್ಲಿಕ್ ಕನ್ನಡದ ಬಿಗ್ ಗೆಜ್ಜೆ ಕುಪ್ಪೆ ಗ್ರಾಮದಲ್ಲಿ ಕಳೆದ 15 ದಿನಗಳಿಂದ ಆ ಒಂದು ಗ್ರಾಮದಲ್ಲಿ ಕರೆಂಟ್ ಇರಲಿಲ್ಲ. ಈ ಕುರಿತು ನಿಮ್ಮ ರಿಪಬ್ಲಿಕ್ ಕನ್ನಡ ವರದಿಯನ್ನ ಪ್ರಸಾರ ಮಾಡಿತ್ತು. ನಮ್ಮ ವರದಿಯ ಬಳಿಕ ಇದೀಗ ಬೆಸ್ಕಾಂ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಕೂಡಲೇ ಸ್ಥಳಕ್ಕೆ ಭೇಟಿ ಕೊಟ್ಟು ಟ್ರಾನ್ಸ್ಫಾರ್ಮರ್ ಅನ್ನ ಅಳವಡಿಕೆ ಮಾಡಿದ್ದಾರೆ. ಹೀಗಾಗಿ ರಿಪಬ್ಲಿಕ್ ಕನ್ನಡಕ್ಕೆ ಅಲ್ಲಿರುವಂತಹ ಗ್ರಾಮಸ್ಥರು ಧನ್ಯವಾದವನ್ನು ತಿಳಿಸಿದ್ದಾರೆ. ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಒಂದು ವರದಿ ಕೊಟ್ಟಿದ್ದಾರೆ, ನೋಡ್ಕೊಂಡು ಬನ್ನಿ. ಕಳೆದ 15 ದಿನಗಳಿಂದ ಏನು ಕಗ್ಗತ್ತಲಲ್ಲಿ ಕೂಡಿದ್ದ ಗ್ರಾಮದಲ್ಲಿ ಟ್ರಾನ್ಸ್ಫಾರ್ಮರ್ ಸುಟ್ಟು ಹೋಗಿ ಸಾಕಷ್ಟು ಸಮಸ್ಯೆಯನ್ನ ಎದುರಿಸ್ತಾ ಇದ್ರು. 15 ದಿನಗಳಿಂದ ಕೂಡ ಗ್ರಾಮದ ಜನ ಕತ್ತಲಲ್ಲಿ ಕೂಡಿತ್ತು. ಹೀಗಾಗಿ ನಿಮ್ಮ ರಿಪಬ್ಲಿಕ್ ಕನ್ನಡ ನಿನ್ನೆಯಷ್ಟೇ ಇದರ ವರದಿಯನ್ನ ವಿಸ್ತೃತವಾಗಿ ಬಿತ್ತರವನ್ನ ಮಾಡಿತ್ತು. ಇದರಿಂದ ಎಚ್ಚೆತ್ತುಕೊಂಡಿರತಕ್ಕಂಥ ಬೆಸ್ಕಾಂ ಇಲಾಖೆ ರಿಪಬ್ಲಿಕ್ ಕನ್ನಡದ ವರದಿಯ ಕೆಲವೇ ಗಂಟೆಗಳಲ್ಲಿ ಇದೀಗ ಟ್ರಾನ್ಸ್ಫಾರ್ಮರ್ ಜೋಡಣೆ ಮಾಡಿರುವಂತದ್ದು ದೃಶ್ಯಗಳಲ್ಲಿ ಕೂಡ ಗಮನಿಸಬಹುದು. ನಾನೀಗ ಇದೇ ಒಂದು ಏನು ಬೆಂಗಳೂರು ಗ್ರಾಮಾಂತರ ದೇವನಹಳ್ಳಿ ತಾಲೂಕಿನ ಗೆಜ್ಜೆಕುಪ್ಪೆ ಗ್ರಾಮದಲ್ಲಿ ಸುಮಾರು 15 ದಿನಗಳಿಂದ ಇದೇ ಒಂದು ಟ್ರಾನ್ಸ್ಫಾರ್ಮರ್ ಸುಟ್ಟೋಗಿ ಈ ಗ್ರಾಮಸ್ಥರೆಲ್ಲ ಸುಮಾರು 4 ಬಾರಿ ಮನವಿಗಳನ್ನ ಮಾಡಿದ್ರು ಕೂಡ ಬೆಸ್ಕಾಂ ಇಲಾಖೆ ಸ್ಪಂದನೆ ಮಾಡಿರಲಿಲ್ಲ. ಹೀಗಾಗಿ ನಿನ್ನೆಯಷ್ಟೇ ಈ ಒಂದು ವಿಚಾರಕ್ಕೆ ರಿಪಬ್ಲಿಕ್ ಕನ್ನಡ ಗ್ರಾಮಕ್ಕೆ ಭೇಟಿ ನೀಡಿ ಗ್ರಾಮದ ಪರಿಸ್ಥಿತಿಯನ್ನ ಹಾಗೇನೆ ಕಗ್ಗತ್ತಲಲ್ಲಿ ಮುಳುಗಿದ ಆ ಪರಿಸ್ಥಿತಿಯನ್ನ ವಿಸ್ತೃತವಾಗಿ ವರದಿಯನ್ನ ಪ್ರಸಾರ ಮಾಡಿದ ನಂತರ ಈಗ ಬೆಸ್ಕಾಂ ಅಧಿಕಾರಿಗಳು ಹೊಸ ಒಂದು ಟ್ರಾನ್ಸ್ಫಾರ್ಮರ್ ಜೋಡಣೆ ಮಾಡಿ ಇದೀಗ ಗ್ರಾಮದಲ್ಲಿ 200ಕ್ಕೂ ಹೆಚ್ಚು ಜನ ಏನು ವಾಸ ಮಾಡ್ತಾರೆ. ಈಗ ಗ್ರಾಮದಲ್ಲಿ ಲೈಟ್ ಕರೆಂಟ್ ಬಂದಿದೆ. 15 ದಿನಗಳಿಂದ ಕತ್ತಲಲ್ಲಿದ್ದಂತಹ ಜನರಿಗೆ ಈಗ ಬೆಳಕಾಗಿದೆ. ಈಗಾಗಲೇ ನಿನ್ನೆಯಷ್ಟೇ ವರದಿ ಮಾಡಿದ ನಂತರ ಇದೀಗ ಗ್ರಾಮಕ್ಕೆ ಕರೆಂಟ್ ಅನ್ನ ಕೊಟ್ಟಿದ್ದಾರೆ. ಗ್ರಾಮದಲ್ಲಿರುವಂತಹ ಟ್ರಾನ್ಸ್ಫಾರ್ಮರ್ ಅನ್ನ ಚೇಂಜ್ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಇಡೀ ಗ್ರಾಮದ ಜನ ಈಗ ನಿಟ್ಟುಸಿರು ಬಿಟ್ಟಿದ್ದಾರೆ. ಇದು ನಿಮ್ಮ ರಿಪಬ್ಲಿಕ್ ಕನ್ನಡದ ಬಿಗ್